ಬರ್ರಿ ಸರ್ ನಮ್ಮ ಹೊಲ ತೋರಿಸಿ ಬರ್ರಿ. ಆಯ್ತು ಭಾಳ ಸಂತೋಷ, ನಿಮ್ಮ ಹೊಲಕ್ಕ ಬಂದ್ಬಿಟ್ಟಿವಿ, ಏನು ಚಿಂತಿಲ್ಲ. ಅಪ್ಪ ನೀ ಎಷ್ಟನೇತಪ್ಪ? 7ನೇ ತೋತಿಯಪ್ಪ. ನೀಯಪ್ಪ 8th ಕ್ಲಾಸ್. ನೀಯಪ್ಪ 6th ಕ್ಲಾಸ್. ನೀನ್ಪೆ 8th ಕ್ಲಾಸ್. ನೀನಪ್ಪ ಭಾಳ ಸಂತೋಷ ಆಯ್ತು ನೋಡಪ್ಪ. ಶಾಲೆಗೆ ಹೋಗ್ಬೇಕು, ದಿನ ಶಾಲೆಗೆ ಹೋಗ್ಬೇಕು, ಮತ್ತು ಶಾಲೆ ಬಿಡಬಾರ್ದು. ಇವತ್ತಂತೂ ಆಗ್ಬಿಡೆ ಅರ್ಧ ದಿನ ಐತಿ, ಶಾಲೆಗೆ ಹೋಗಿರಿ ಬಂದಿರಿ. ನೀವು ಕರೆದದಕ್ಕೆ ನಾ ಇಲ್ಲಿವರೆಗೆ ಬಂದೀನಿ. ಏನಪ್ಪ ನಿಮ್ಮ ತೋಟ ತೋರಿಸ್ರಿ, ಹಾಂ ನೋಡೋಣ ನಿಮ್ಮ ಹಣ್ಣಿನ ತೋಟ ಅದು ಎದಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮಗೆ ತೋಟಕ್ಕೆ ಕರ್ಕೊಂಬಂದಾರ. ಅವರು ಯಾವೆಲ್ಲ ಮಾಹಿತಿಯನ್ನು ಕೊಡ್ತಾರ, ಅವ್ರ ತೋಟದಲ್ಲಿ ಯಾವ್ಯಾವ ಹಣ್ಣುಗಳನ್ನು ಬೆಳೆದಾರ ಮತ್ತು ಅವುಗಳು ಎದೆದಕ್ಕೆ ಬರ್ತಾವ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಷಯವನ್ನು ಸಂಗ್ರಹ ಮಾಡ್ಕೊಳ್ಳೋಣ. ಮಕ್ಕಳು ಭಾಳ ಪ್ರೀತಿಯಿಂದ ಇಲ್ಲಿವರೆಗೆ ನಮಗೆ ಕರೆದಾರ. ಅವರು ಏನೇನು ಮಾಹಿತಿ ಕೊಡ್ತಾರ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಪ್ಪಿ ನಿನ್ನ ಹೆಸರೇನಪ್ಪ? ನಿನ್ನ ಹೆಸರಪ್ಪಿ? ನಿನ್ನ ಹೆಸರಪ್ಪಿ? ಶಿವಕುಮಾರ್ ಶಂಕರಪ್ಪ. ನಿನ್ನ ಹೆಸರಪ್ಪಿ? ಭಾಳ ಸಂತೋಷ. ನೋಡಪ್ಪ, ನನ್ನ ಹೆಸರು ಕನ್ನಡ ಬಿಸ್ಕಲ್ ಅಂತ ಹೇಳಿ. ನಡ್ರಪ್ಪ ತೋರಿಸ್ರಿ ನೋಡೋಣ, ಅದು ಏನು ತೋರಿಸ್ರಿ ನಿಮ್ಗಾಗಿ ಬರ್ರಿ ಸರ್ ನಮ್ಮ ತೋಟ. ಹಂಗ ಅನ್ಬಿಡ್ರಪ್ಪ ಬರ್ರಿ. ಅಪ್ಪಿ ಇವನು ಎಲ್ಲಿಂದ ತಂದ ಹಚ್ಚಾರಪ್ಪ ಸಸಿನ? ಇಲ್ಲೇ ಮಾರ್ಕೆಟ್ ತಂದು ಹಚ್ಚಾರ. ಹಾಂ, ಇವೆಲ್ಲ ಮಾರ್ಕೆಟ್ ಇದು ಈ ಹಣ್ಣೆಲ್ಲ ಎಲ್ಲಿ ಕಳಿಸ್ತಾರಪ್ಪ ನಿಮ್ಮ ತಂದೆ ತಾಯಿ? ಅಪ್ಪಿ ಇವು ಸಸಿ ತಂದಿರಲ್ಪ, ಎಲ್ಲಿಂದ ತಂದಿರಪ್ಪ? ಮರಕಟ್ಟ ಅಪ್ಪ. ಅಲ್ಲಿ ಸಸಿ ಮಾಡ್ತಾರ ನೀವು? ಇದು ಈಗ ಎಷ್ಟು ವರ್ಷದ ಇರ್ತದೆ? ಒಂದು ವರ್ಷದ ಐತೆನಾ? ನಡ್ರಪ್ಪ ಹಣ್ಣು ನೋಡ ನಡ್ರಪ್ಪ. ಅಲ್ಲಪ್ಪಿ ಈಗ ನೀನು ಸಣ್ಣ ತಡಿಯಪ್ಪ. ಅಪ್ಪಿ ಈ ಹಣ್ಣು ಎದಕ್ಕೆ ತಿಂದ್ರೆ ಏನೇನಾಗುತ್ತೆ ಗೊತ್ತನಪ್ಪ ನಿನ್ಗೆ? ಎದಕ್ಕೆ ತಿಂತಾರಪ್ಪ? ಹಣ್ಣು ತಿಂದ್ರಿ ಹೊಟ್ಟೆ ಇದು ಊಟ ಮಾಡಿದ್ದೆಲ್ಲ ಕರೆಕ್ಟ್ ಐತ್ರಿ. ಮತ್ತೆ ಇದು ಎಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ನಡೀತೈತ್ರಿ. ಉಂಡದ ಕರಗತ್ತಾ, ಜೀರ್ಣಕ್ರಿಯೆ ಆಗತ್ತಾ? ವೆರಿ ಗುಡ್. ಅಪ್ಪಿ ಈ ಹಣ್ಣಿನ ಬಗ್ಗೆ ಹೇಳಿದಲ್ಲ, ನಿಂಗೆ ಯಾರು ಕಲಿಸ್ಯಾರಪ್ಪ ಇದನ್ನೆಲ್ಲ? ನಮ್ಮ ಅಪ್ಪ ಅಮ್ಮಾಜಿ ನಮ್ಮ ಶಾಲೆಯಾಗ ತಿಳ್ಕೊಂಡಿದ್ರಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಿನ್ನ ಹೆಸರೇನಪ್ಪ? ಸಂಜೀವಿ. ವೆರಿ ಗುಡ್ ವೆರಿ ಗುಡ್. ನಡಪ್ಪ ನೋಡೋಣ ಬರ್ರಿ ಮತ್ತೆ. ಅಪ್ಪಿ ಎಷ್ಟು ಹಣ್ಣು ಬೆಳೆದಿರಪ್ಪ? ಹಾಂ ಅಲ್ಪ ನಿನಗೆ ಏನಾರು ಗೊತ್ತನಪ್ಪ ಇದ್ರ ಬಗ್ಗೆ ಏನಾರು ಮಾಹಿತಿ? ಅಲ್ರಿ ಸರ್, ಇದು ತಿಂದ್ರಪ್ಪಂದ್ರ ಹೊಟ್ಟೆಂದ ಹಾಳೆಲ್ಲ ಕರಗ್ತಾವ್ರಿ. ಕಿಡ್ನಿ ಸ್ಟೋನ್ ಇದು ಇದಾಗತ್ರಿ ಸರ್. ಅದು ಕಿಡ್ನಿ ಸ್ಟೋನ್ ತಿಂದ್ರೆ ಹೊಟ್ಟೆ ನಾಳು ಕರ್ತಾವಲ್ಲ? ಹೊಟ್ಟೆ ನಾಳು ಕರಗ್ತಾವ್ರಿ ಸರ್. ಅದು ಭಾಳ ಇದು ಭಾಳ ಆರೋಗ್ಯಕ್ಕೂ ಒಳ್ಳೇದಾಗತ್ರಿ ಸರ್. ಅಂದ್ರೆ ಒಂದ್ ಸ್ವಲ್ಪ ಅತಿ ಹೆಚ್ಚಾಗಿ ತಿನ್ಬಾರ್ದು ಸರ್. ಭಾಳ ಈಟನಾಗತ್ತೆ ಸರ್. ಅದು ಭಾಳ ಅತಿ ಹೆಚ್ಚಾಗಿ ತಿಂದ್ರಪ್ಪಂದ್ರಿ ಅದು. ಹೌದಲ್ಲ? ಹ್ಞೂ ಸರ್. ವೆರಿ ಗುಡ್ ವೆರಿ ಗುಡ್. ಚೆನ್ನಾಗಿ ಮಾಹಿತಿ ಹೇಳಿದ್ರಪ್ಪ ಎಲ್ಲರೂ. ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಪ್ಪ ಮತ್ತು ನಿಮಗೆ ಏನಾರು ಗೊತ್ತೈತನಪ್ಪ? ಯಾರಿಗಾರ ನಿಮಗೆ ಏನಾರು ಗೊತ್ತೈತನಪ್ಪ ಏನಾರ? ಹಾಂ ಈಗ ನಡ್ಕೊಂಡು ತೊಗೊಂಡ್ರೆ ಎಲ್ಲೈತಪ್ಪಿ? ಕೆಂಪದವಪ್ಪ. ಏನಪ್ಪ ಏನು ಮಾಡ್ತಾರೆ ಇದನ್ನ? ಹಲ್ವಾ ಮಾಡ್ಕೊಂತ ತಿಂತಾರಪ್ಪ? ನೀವು ಮಾಡಿರೇನಪ್ಪ? ಹೆಂಗಿರುತ್ತಪ್ಪ ಟೇಸ್ಟ್ ಇದ್ರದ್ದು? ಥ್ಯಾಂಕ್ಸ್ ಅಪ್ಪಿ. ಹಾಂ ಥ್ಯಾಂಕ್ಸ್. ಇಲ್ಲಿ ಕರ್ಕೊಂಬಂದು ಹಣ್ಣು ಕೊಟ್ಟಿರಪ್ಪ, ನನಗೆ ಮಾಹಿತಿ ಹೇಳಿಕೊಟ್ಟಿರಿ. ಹಾಂ ಭಾಳಷ್ಟು ವಿಷಯ ನಮಗೆ ಹೇಳಿಕೊಟ್ರಪ್ಪ. ಹಾಂ ಅಪ್ಪಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅಪ್ಪಿ. ಹಾಂ ಥ್ಯಾಂಕ್ಸ್ ಅಪ್ಪಿ. ಹಾಂ ಒಳ್ಳೆ ಮಾಹಿತಿ ಕೊಟ್ರಪ್ಪ ನೀವೆಲ್ಲರೂ. ನೋಡಗ ನೀವೇ ನನಗೆ ಹೇಳಿಕೊಟ್ರಿ ಎಲ್ಲ. ನಿಮ್ಮ ಅಜ್ಜನವ್ರು ಹೇಳಿರೋದು ವಿಚಾರ, ನಿಮ್ಮ ಅಕ್ಕನವ್ರು ಹೇಳಿರೋದು, ನಿಮ್ಮ ಅಣ್ಣ ತಮ್ಮರು ಹೇಳಿರೋದು, ನೀವು ಎಲ್ಲ ತಿಳ್ಕೊಂಡ್ರಿ. ನಿಮ್ಮ ಗುರುಗಳು ಎಲ್ಲ ಹೇಳಿರಲ್ಲ ಶಾಲ್ಯಾಗ? ಹ್ಞೂ ಸರ್. ಪಾಠದಾಗೂ ಹೇಳ್ತಾರ್ರಿ ಸರ್. ಹಣ್ಣುಗಳ ಬಗ್ಗೆ ಹೇಳಿರ್ತಾರೆ. ಅವೆಲ್ಲ ಬಂದವಲ್ಲ? ವೆರಿ ಗುಡ್. ಹಣ್ಣು ತಿನ್ಬೇಕು ಇದನ್ನ. ಹ್ಞೂ ಸರ್. ಅತಿ ತಿನ್ಬಾರ್ದು, ಅಷ್ಟೇ ಭಾಳ ತಿನ್ಬಾರ್ದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದ ಸರ್. ವೆರಿ ಗುಡ್. ಪ್ರಿಯ ವೀಕ್ಷಕರೇ, ಈ ಚಿಕ್ಕ ಪುಟ್ಟ ಮಕ್ಕಳು ಕೂಡ ನಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರು. ಇದು ಪಪ್ಪಾಯಿ ತೋಟಕ್ಕೆ ಕರ್ಕೊಂಬಂದು ನಮಗೆ ಪಪ್ಪಾಯಿಯ ಒಂದೊಂದು ವಿಷಯಗಳನ್ನು ಅವ್ರ ಅಜ್ಜರು ಹೇಳಿರುವಂಥವು ಅಥವಾ ಅವರ ತಂದೆ ತಾಯಿ ಅಥವಾ ಅವ್ರ ಗುರುಗಳು ಹೇಳಿರುವಂಥ ವಿಷಯಗಳನ್ನು ನಮಗೆ ಮಾಹಿತಿ ಕಲೆಕ್ಟ್ ಮಾಡಿ ಹೇಳಿದರು. ಅವರೆಲ್ಲರಿಗೂ ನಾವು ನಮ್ಮ ಪ್ರೀತಿಯ ವೀಕ್ಷಕರಿಂದ ಧನ್ಯವಾದಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ ಪಿ. ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ವೆರಿ ಗುಡ್. ನೀನು ಚಲೋ ಒಳ್ಳೆ ಮಾಹಿತಿ ಹೇಳಿದಪ್ಪ. ಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ರೀತಿಯ ವೀಕ್ಷಕರೇ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.
ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತೋದು ಮರಿಬೇಡ್ರಿ. ನಮ್ಮ ಮುದ್ದು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಪ್ರೀತಿ ವೀಕ್ಷಕರೇ. ಬಾಯ್ ಬಾಯ್.